ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮುಂಜೆ ಕಾರ್ಯಕ್ರಮ ಎಲ್ಲ ಮುಗೀತು. ಗುರುಗಳ ಆಶೀರ್ವಾದನ ತಗೊಂಡು ಎಲ್ಲರನ್ನು ಅವ್ರವ್ರ ಪೂಜೆ ಮುಗಿಸ್ಕೊಂಡು ಇನ್ನು ಯಾರಾದರೂ ಪೂಜೆ ಮಾಡೋರಿದ್ದರೆ ಮಾಡಿಕೊಂಡು ಹೋಗೋಕ್ಕಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಮುಂಜೆ ಕಾರ್ಯಕ್ರಮ ಯಾವ ರೀತಿ ಆಯಿತು. ಪ್ರತಿಯೊಂದು ವಿಡಿಯೋನ ಹಾಕಿದ್ದೆ, ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ. ಮುಂಜೆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಗುರುಗಳ ಎಲ್ಲ ಜನಿವಾರದ ಎಲ್ಲ ಹಾಕಿದ್ರು. ಆಮೇಲೆ ಎಲ್ಲರೂ ಬಂದು ಅವ್ರ ಆಶೀರ್ವಾದ ಕೂಡ ತಗೊಂಡ್ರು. ಹಾಗೆ ಇನ್ನೂ ಹೊಸಬ್ರು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋ ಕೂಡ ನೋಡ್ಕೊಂಬನ್ನಿ. ಮುಂಜೆ ಕಾರ್ಯಕ್ರಮದ್ದು ಪ್ರತಿಯೊಂದು ವಿಡಿಯೋನೂ ನಾನು ಹಾಕಿದ್ದೀನಿ. ಎಣ್ಣೆ ಶಾಸ್ತ್ರದ್ದು ಮತ್ತು ಅರಿಶಿಣ ಹಚ್ಚಿದ್ದು ಮತ್ತು ನಾವು ಹೋಗಿರೋದು ಪ್ರತಿಯೊಂದು ವಿಡಿಯೋ ಏನಿದೆ ಎಲ್ಲನೂ ಕೂಡ ವಿಡಿಯೋಸ್ಗಳು ಹಾಕಿದ್ದೀನಿ. ಹೋಗಿ ನೋಡ್ಕೊಂಬನ್ನಿ. ಮತ್ತು ಇನ್ನು ಮುಂದೆ ನಾವು ಇನ್ನೂ ದೇವಸ್ಥಾನಗಳಿಗೆ ಹೋಗಿದ್ದೀವಿ, ಯಾವ ಊರಿಗೆ ಹೋಗಿದ್ದೀವಿ, ಯಾವ ದೇವಸ್ಥಾನಕ್ಕೆಲ್ಲ ಹೋಗಿದ್ದೀವಿ, ಮುಂದೆ ಇನ್ನೊಂದು ಬೆಟ್ಟ ಹೋಗಿದ್ವಿ, ಆ ಬೆಟ್ಟ ಯಾವುದು, ಅದು ಅಲ್ಲಿ ಯಾವ ದೇವರಿದೆ, ಪ್ರತಿಯೊಂದು ವಿಡಿಯೋ ಕೂಡ ಮುಂದೆ ಬರಲಿದೆ. ಖಂಡಿತ ಎಲ್ಲರೂ ನೋಡಿ. ಪ್ಲೀಸ್ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ವಿಡಿಯೋಸ್ಗಳು ತುಂಬ ಜನ ನೋಡ್ತಾ ಇದ್ದೀರಾ, ಆದರೆ ಲೈಕ್ ಮಾಡ್ತಾ ಇಲ್ಲ ಮತ್ತು ಕಮೆಂಟ್ ಮಾಡಿ ತಿಳಿಸ್ತಾ ಇಲ್ಲ. ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿದರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಿದೆ, ಏನೆಲ್ಲ ನಡೀತಾ ಇದೆ ಅಂತ ಖಂಡಿತ ನೀವು ನೋಡಲೇಬೇಕು. ಇದೆಲ್ಲ ಮುಗಿದಾದ್ಮೇಲೆ ಮತ್ತೆ ದೇವಸ್ಥಾನ ಸುತ್ತ ಈಗ ಮುಂಜೆ ಆಗಿರೋ ಮಕ್ಕಳನ್ನ ಎಲ್ಲರನ್ನೂ 5 ಸುತ್ತು ಪಲ್ಲಕ್ಕಿ ಜೊತೆಗೆ, ಇದು ಪಲ್ಲಕ್ಕಿ ಇದೆ ನೋಡಿ, ಈ ಪಲ್ಲಕ್ಕಿ ಜೊತೆಗೆ 5 ಸುತ್ತು ದೇವಸ್ಥಾನ ಸುತ್ತ ಹಾಕ್ಕೊಂಡು ಬರಬೇಕು. ದೇವಸ್ಥಾನ ಸುತ್ತ ಯಾಕಂದರೆ 3 ಸುತ್ತು ಹಾಕಿದ್ದು. ಹೌದು, ಓಕೆ ಫ್ರೆಂಡ್ಸ್, 3 ಸುತ್ತು ಹಾಕಿದ್ದು, 5 ಸುತ್ತಲ್ಲ, 3 ಸುತ್ತು ಹಾಕಿರೋದು. 3 ಸುತ್ತು 24 ತೀರ್ಥಂಕರಿಗೆ ಅಲ್ಲಿಂದ ಸುತ್ತ ಹಾಕೋಕ್ಕಾಗಲ್ಲ. 24 ತೀರ್ಥಂಕರು ದೇವಸ್ಥಾನ ಒಳಗಡೆನೆ ಇರೋದು, ಅಂದರೆ ಮಠದ ಒಳಗಡೆ ಇರೋದು 24 ತೀರ್ಥಂಕರನ್ನ ಅಲ್ಲಿ ಒಳಗಡೆ ಹೋಗಿ ಸುತ್ತ ಹಾಕೋಕ್ಕಾಗಲ್ಲ. ಮುಂಜಿ ಆದಮೇಲೆ ಸುತ್ತ ಹಾಕಬೇಕು ಅಂತ ಏನು ಮಾಡಿದ್ರು, ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇದೆ. ಆಮೇಲೆ 24 ತೀರ್ಥಂಕರನ್ನು ಕೂಡ ನಾವು ಸುತ್ತ ಹಾಕ್ಕೊಂಡು ಬರಬೇಕು ಅಂತ 3 ಸುತ್ತು ಹಾಕಿದ್ದಾರೆ. ಅಲ್ಲಿ ಕೂಡ ತುಂಬ ಚೆನ್ನಾಗಿ ಪೂಜೆಗಳನ್ನ ಮಾಡಿದ್ದಾರೆ. ಅದು ಕೂಡ ನೋಡಿ, ಇವಾಗ ಕೂಡ ಪೂಜೆ ನಡೀತಾ ಇದೆ, ನೋಡ್ಕೊಂಬನ್ನಿ. ಈ ಮಂತ್ರಗಳನ್ನು ನೀವು ಕೇಳಿಸ್ಕೋಬೇಕು ಅಂತ ನಾನು ಜಾಸ್ತಿ ಮಾತಾಡ್ತಾ ಇಲ್ಲ ಯಾವುದು ವಿಡಿಯೋದಲ್ಲಿ. ಮಂತ್ರಗಳನ್ನು ಕೇಳಿಸ್ಕೊಂಡವ್ರಿಗೆ ಅರ್ಧ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಇಲ್ಲಿ ನಾನು ಜಾಸ್ತಿ ಮಾತಾಡಲ್ಲ, ನೋಡ್ಕೊಂಬನ್ನಿ. केवल ज्ञान का स्करः सर्वंद्रियदशांति पुष्पाध्यायीश्वरः ओम ಮಾಸ್ಟರ್ದಾಸನಿ ಕಾರ್ಯಕ್ರಮ ಎಲ್ಲದರಲ್ಲೂ ಭಾಗವಹಿಸಿ ಪೂಜಾ ವಿಧಿಯಲ್ಲಿ ಅದನ್ನ ಮಾಡೋದಕ್ಕಿಂತ ಮುಂಚೆ ನಾವೇನು ಎಲ್ಲ ಪಂಚಕುಮಾರರಾಗಿರ್ಬೋದು ಎಲ್ಲರನ್ನು ಕೂಡ ನಾವು ಏನು ಆಹ್ವಾನ ಮಾಡಿ ನಾವು ಎಲ್ಲರನ್ನು ಕೂಡ ಆಹ್ವಾನ ಮಾಡಿ ಕರೆದಿದ್ದೇವೆ. ನಾವು ಎಷ್ಟು ಭಾವನೆ ಭಕ್ತಿಯಿಂದ ಆಹ್ವಾನ ಮಾಡಿ ಸ್ಥಾಪನೆ ಮಾಡಿ ನಮ್ಮ ಹತ್ತಿರ ಬನ್ನಿ. ಸನ್ನಿಧಿಗಳ ದೇವತಃ ಮೋಹನ ಭಾರತ ವಿಧಾನ ವಿಶ್ವ ವಿಶ್ವ ವಾಸುದೇವ ಪ್ರಿಯಂ ಸನ್ಮಾರ್ಗಂ ಪ್ರತಿಭಾಕೃತ ಸಂತೋಷಾಮೃತ ಪಾದಕಂ ಪುನರ್ದರ್ಶನಂ ಜಗತ್ತು ಪುನರ್ದರ್ಶನಂ. ಮತ್ತೆ ಮತ್ತೆ ನಮ್ಮ ದರ್ಶನ ಆಗಲಿ, ನಮ್ಮ ಜೀವನ ಪಾವನವಾಗಲಿ ಎಂಬತಕ್ಕಂಥ ಪ್ರಾರ್ಥನೆಯೊಂದಿಗೆ ಈಗ
ಅಲ್ಲ ನಾವು ತಗೊಳ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಕಾರ್ಯಕ್ರಮದ್ದು ಮುಂಜಿದು ಎಲ್ಲ ವಿಡಿಯೋಸ್ಗಳನ್ನು ಮುಗೀತು. ನಾವು ಇಲ್ಲಿ ಒಳಗಡೆ ಇನ್ನೂ 24 ತೀರ್ಥಂಕರಿದ್ದಾರೆ ಅಂತ ಹೇಳಿದಲ್ಲ, ಆ ಜಾಗದಲ್ಲಿ ಬಂದಿದ್ದೀವಿ, ಒಳಗಡೆ ಬಂದಿದ್ದೀವಿ. ಹೊರಗಡೆ ಮುಂಜಿ ಎಲ್ಲ ಮುಗೀತು. ಅದರ ಒಳಗಡೆ ಇನ್ನೂ ದೇವರಿದ್ದಾವೆ, ಪೂಜೆ ಇತ್ತು. ನಾವು ಅಕ್ಕಿ ಏರಿಸಿ ಮತ್ತು ಪೂಜೆನ ಮಾಡಬೇಕು ಅಂತ ಬಂದಿದ್ದು. ಇಲ್ಲಿ ನಾವು ಇವಾಗ ಏನು ಮಾಡ್ತಾಯಿದ್ದೀವಿ, ಪೂಜೆನ ಮಾಡ್ತಾಯಿದ್ದೀವಿ. ಈ ಕಡೆ ಪದ್ಮಾವತಿ ಮೂರ್ತಿ ಕೂಡ ಇದೆ. ಹಾಗೆ ಇಲ್ಲಿ ನಾವು ಅಕ್ಕಿನ ಏರಿಸ್ತಾ ಇದ್ವಿ, ಎಲ್ಲರೂ ಕೂತ್ಕೊಂಡು ಪೂಜೆನ ಮಾಡ್ತಾಯಿದ್ವಿ. ಮಕ್ಕಳು ಕೂಡ ಅಷ್ಟು ಜನನೂ ಕೂಡ ಮಾಡ್ತಾಯಿದ್ರು. ಇಂದಿನ ವಿಡಿಯೋದಲ್ಲಿ ಖಂಡಿತ ಹೋಗಿ ನೋಡಿ, ನಿಮಗೆ ಮುಂಜಿ ಕಾರ್ಯಕ್ರಮದ್ದು ಎಲ್ಲ ಮಾಹಿತಿನೂ ಅದರಲ್ಲಿದೆ. ಪೂರ್ತಿಯಾಗಿ ವಿಡಿಯೋ ನೋಡಿ. ಎಲ್ಲನೂ ಒಂದು 2-3 ವಿಡಿಯೋಸ್ಗಳನ್ನ ನಾನು ಹಾಕಿದ್ದೀನಿ. ಇವಾಗ ಇಲ್ಲಿ ಎಲ್ಲ ನಾವು ಪೂಜೆಗಳನ್ನ ಮಾಡಿ ಮುಗಿಸ್ಕೊಂಡು ಹೊರಗಡೆ ಬಂದೀವಿ. ಹೊರಗಡೆ ಬಂದಾದಮೇಲೆ ಇಲ್ಲಿ ನೋಡ್ಬೋದು ನೀವು 24 ತೀರ್ಥಂಕರು ಕೂಡ ಇದ್ದಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ತೋರಿಸಿದ್ದೆ. 24 ತೀರ್ಥಂಕರು ಅಲ್ಲಿ ಒಬ್ಬೊಬ್ಬರಾಗಿ ದೂರದಲ್ಲಿ ಮಾಡಿದ್ದರು. ನಾನು ಅದರಲ್ಲೂ ಹೇಳಿದೆ, ಚಿಕ್ಕದಾಗಿದ್ದರೆ ಬಸ್ತಿ ಏನು ಮಾಡ್ತಾರೆ, ಈ ರೀತಿ ಸಾಲವಾಗಿ ಬರುತ್ತೆ. ಇಲ್ಲ ಅಂದರೆ ದೂರಾಗಿ ತೋರಿಸ್ತಾರೆ. ಇನ್ನೂ ಚಿಕ್ಕದಾಗಿದ್ದರೆ ಒಂದು ಸೈಡಿಂದ ಮೇಲೆ ಒಂದು ಬರೋವರೆಗೂ ಆ ರೀತಿಯಲ್ಲಿ 24 ತೀರ್ಥಂಕರನ್ನು ಮಾಡ್ತಾರೆ. ಇಲ್ಲಿ ನಾವು ಬಂದು ತುಂಬಾ ಖುಷಿಯಾಯಿತು. ಎಲ್ಲ ಪೂರ್ತಿಯಾಗಿ ಎಲ್ಲ ದೇವಸ್ಥಾನನೂ ನೋಡಿದೆವು. ಹಾಗೆ ಮತ್ತು ಬೆಟ್ಟ ಕೂಡ ಹತ್ತಿದ್ದು ತುಂಬಾ ಖುಷಿಯಾಯಿತು. ಮುಂದಿನ ವಿಡಿಯೋದಲ್ಲಿ ಬೆಟ್ಟ ಹತ್ತೋದು ಇನ್ನೂ ಒಂದು ಬೆಟ್ಟ ಇದೆ. ಆ ಬೆಟ್ಟ ಹತ್ತೋದೇ ಒಂದು ದೊಡ್ಡ ಸಂಭ್ರಮ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ. ನಾವು ಆವಾಗಲೇ ನಿಮಗೆ ತೋರಿಸಿದಂಥ ಪದ್ಮಾವತಿ ದೇವಿ ಇದು. ಇವಾಗ ಬಾಗಿಲು ಓಪನ್ ಮಾಡಿದ್ದಾರೆ ನೋಡಿ. ಒಳಗಡೆ ಫೋಟೋ ಹಾಕಿದ್ದಾರೆ. ಹೂವು ಎಲ್ಲ ಹಾಕಿದ್ದಕ್ಕೆ ತುಂಬ ರೆಡ್ಡಾಗಿ ಕಾಣ್ತಾ ಇದೆ. ಇದು ಕೂಡ ಅಷ್ಟೇ ತುಂಬಾ ಶಕ್ತಿ ದೇವಿ ಅಂತಲೇ ಹೇಳ್ಬೋದು, ಪದ್ಮಾವತಿ. ಮತ್ತು ನೆಕ್ಸ್ಟ್ ನಾವು ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದು. ಎಲ್ಲ ಕಾರ್ಯಕ್ರಮ ಮುಗೀತು ನೋಡಿ. ಇನ್ನು ಏನಿಲ್ಲ, ಇನ್ನು ನಾವು ಎಲ್ಲಾದರೂ ಹೋಗಬೇಕು ಅಥವಾ ನಾಳೆಗೆ ಇನ್ನೂ ರಥೋತ್ಸವ ಇರು ಅಂತ ಹೇಳಿದ್ರು. ಆದರೆ ನಮಗೆ ಮುಂದೆ ಟೈಮ್ ಇಲ್ಲ, ನಮ್ಮಣ್ಣ ಹೊಲದಲ್ಲಿ ಕೆಲಸ ಇರುತ್ತೆ, ಹೋಗಬೇಕು ಅಂದಿದ್ದಕ್ಕೆ ನಾವೇನು ಮಾಡಿದ್ವಿ, ಸರಿ ಆಯಿತು ಇವತ್ತಿಗೆ ಹೋಗೋಣ ಅಂದ್ಕೊಂಡು ಊಟಕ್ಕೆ ಬಂದ್ವಿ. ಎಲ್ಲರೂ ಊಟ ಮಾಡೋಣ ಅಂತ ಲೈನಲ್ಲಿ ನಿಂತ್ಕೊಂಡಿದ್ವಿ. ತುಂಬ ಶಿಸ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಅಲ್ಲಿ ವಾತಾವರಣ ಎಲ್ಲ ನೋಡಿದ್ರೆ. ಬೆಳಗ್ಗೆಗೆ ದೋಸೆ ಮತ್ತು ಚಟ್ನಿ ಸಾಂಬಾರು ಕೊಟ್ಟಿದ್ದರು, ಖಾರ ಪೊಂಗಲ್ ಕೊಟ್ಟಿದ್ದರು. ಮಧ್ಯಾಹ್ನ ಊಟಕ್ಕೆ ಚಿತ್ರಾನ್ನ ಮತ್ತು ಪಲ್ಯ, ಉಪ್ಪಿನಕಾಯಿ, ಜಿಲೇಬಿ ಇಷ್ಟಿತ್ತು. ಇವಾಗ ನೋಡಿ, ಇಷ್ಟು ಊಟ ಮಾಡಿಕೊಂಡು ನಾವು ಮುಂದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೂಡ ನಿಮಗೆ ನಾವು ಹೇಳ್ತೀವಿ. ಮುಂದಿನ ವಿಡಿಯೋ ಕೂಡ ನೋಡಿ ಅಂತ ಕೇಳ್ಕೊತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಏನಾದರೂ ಚಾನಲ್ ಇಷ್ಟ ಆಗಿದ್ದರೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ. ಯಾರಾದರೂ ಜೈನ ಧರ್ಮದವ್ರು ನೋಡಿದ್ರೆ ಜೈ ಜಿನೇಂದ್ರ ಅಂತ ಹಾಕಿ.